ಇವತ್ತು ಹನುಮ ಜಯಂತಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ಬಾರಿ ಸಹ ವಿಜೃಂಭಣೆಯಿಂದ ಹನುಮ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲರಿಗೂ ಹನುಮ ಜಯಂತಿಯ ಪ್ರಯುಕ್ತ ಎಲ್ಲ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ, ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆದಿದೆ. ನಾವೆಲ್ಲ ಕಾರ್ಯಕ್ರಮಕ್ಕೆ ಏನೇ ಸಹಾಯ ಇದು ಮಾಡ್ತೀವಿ. ನಮ್ಮ ಪ್ರದೀಪ್ ಅಣ್ಣ, ನಮ್ಮ ಮಾಜಿ ಯೋಜನಾ ಅಧ್ಯಕ್ಷ ನಮ್ಮ ಹೇಮಂತ್ ಅಣ್ಣವರು, ನಮ್ಮ ರಾಮರಾವ್ ಅವರು, ನಮ್ಮ ನಾಗೇಶ್ ಅವರು ಎಲ್ಲ ನಮ್ಮ ಸೇರಿ ಇವತ್ತೇನು ಕಾರ್ಯಕ್ರಮ ಮಾಡ್ತಾರೆ ಭಾಳ ತುಂಬ ಸಂತೋಷ ಆಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡೀಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ನೆಲಮಂಗಲ ತಾಲೂಕಾದ್ಯಂತ ಕಡೆನೂ ಹನುಮ ಜಯಂತಿ ವಿಜೃಂಭಣೆ ಪ್ರತಿ ಬಾರಿ ಅಂತ ಎಲ್ಲ ಕಡೆನೂ ಚೆನ್ನಾಗಿ ವಿಜೃಂಭಣೆ ನಡೀತಾ ಇದೆ. ದೇವಸ್ಥಾನದಲ್ಲಿ ಇವತ್ತು ವಿಜೃಂಭಣೆಯ ಹನುಮ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ವರ್ಷದಂತೆ ಈ ವರ್ಷನೂ ಕೂಡ ತುಂಬ ವಿಜೃಂಭಣೆ ನಡೀತಾ ಇದ್ದು, ಇಲ್ಲಿ ಸಹಸ್ರಾರು ಭಕ್ತರು ಆಗಲೇ ದರ್ಶನ ಮಾಡಿದ್ದಾರೆ. ಈಗಾಗಲೇ 15,000 ಭಕ್ತರು ಇಲ್ಲಿ ದರ್ಶನವನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ 15,000 ಜನಕ್ಕೆ ಆಗುವಂಥ ಅನ್ನ ಸಂತರ್ಪಣೆಯ ಪ್ರಸಾದ ಕೂಡ ನಡೀತಾ ಇದೆ. ಈಗ ತುಂಬ ಜನ ಒಕ್ಕೂಡಿನ ಇಲ್ಲಿನ ನಿವಾಸಿಗಳು, ನಮ್ಮ ಹೇಮಂತಣ್ಣ, ತಿರುಚಣ್ಣ, ಯಾರು ಸಮಿತಿಯಲ್ಲಿದ್ದಾರೆ ಅವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರಿಗೆ ನಾನು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮತ್ತು ಇಲ್ಲಿನ ವಾರ್ಡಿನ ಜನ ನಮ್ಮ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ದರ್ಶನವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ನಮಗೆ ಹಬ್ಬದ ವಾತಾವರಣ ಆಗಿ ಏರ್ಪಟ್ಟು ನಾವಿಲ್ಲಿ ಖುಷಿಯಿಂದ ಎಲ್ಲ ಸಮಾಲೋಚನೆ ಮಾಡ್ತಾ ಇದ್ದೀವಿ. ಇದನ್ನು ಹೇಳಬೇಕು ಅಂತಂದರೆ ಏನು ಅಂತಂದರೆ, ಇಲ್ಲಿನ ಇದು ರಸ್ತೆ ಇವತ್ತು 4-5 ವಾರ್ಡ್ ದಿನ ಬೆಳಿಗ್ಗೆ ಯಾರ್ಯಾರು ಸಹಸ್ರಾರು ಜನ, ಸಾವಿರಾರು ಜನ ಇಲ್ಲಿ ಬಂದು ಅದು ದರ್ಶನವನ್ನು ಪಡೆದ ನಂತರ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಪ್ರತಿ ದಿನ ನಡ್ಕೊಳ್ತಾ ಇದೆ. ನಾನು ಕೂಡ ಹೇಮಂತಣ್ಣವರು ಇರ್ಬೋದು, ಯಾವುದೇ ಕಾರ್ಯಕ್ರಮದಲ್ಲಿ ಅವರು ದಿನ ಬೆಳಿಗ್ಗೆ ಬಂದು ಇಲ್ಲಿ ನಿಂತು ದೇವಸ್ಥಾನಕ್ಕೆ ದರ್ಶನ ಮಾಡಿದ ನಂತರ ಮುಂದಿನ ಕಾರ್ಯ ನಡೀತಾ ಇದೆ. ಅದೇ ರೀತಿ ಇಲ್ಲಿ ಬಡಾವಣೆಯ ಎಲ್ಲ ಜನರು ಕೂಡ ಈ ದೇವರ ದರ್ಶನ ಮಾಡಿದ್ದಾರೆ. ಪ್ರಸಿದ್ಧವಾದ ಆಂಜನೇಯ ದೇವಸ್ಥಾನ. ಎಲ್ರಿಗೂ ಸಮಸ್ತ ನಾಗರಿಕರಿಗೆ ಹನುಮ ಜಯಂತಿಯ ಶುಭಾಶಯಗಳು. ಈ ಒಂದು ಹನುಮ ಜಯಂತಿ ಇಲ್ಲಿ ಚಿಮಚಟಪಾಳ್ಯ ಒಟ್ಟು ಸುಭಾಷ್ ನಗರದಲ್ಲಿ ವಿಜೃಂಭಣೆಯಿಂದ ಸುಮಾರು 33 ವರ್ಷದಿಂದ ನಡೀತಾ ಇದೆ. ಇದನ್ನು ಯಶಸ್ವಿಯಾಗಿ ಇಲ್ಲಿಯ ಸ್ಥಳೀಯ ದೇವಸ್ಥಾನದ ಸಮಿತಿಯವರು ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಒಗ್ಗೂಡಿ ಯಶಸ್ವಿಯಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ಸುಮಾರು 10,000 to 12,000 ಜನ ಇವತ್ತು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಹಾಗೂ ಸಂಜೆ ಪಟಾಕಿ ಕಾರ್ಯಕ್ರಮವೂ ಇದೆ. ಅದನ್ನು ಯಶಸ್ವಿಯಾಗಿ ತುಂಬ ಚೆನ್ನಾಗಿ ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ಅತಿ ಹೆಚ್ಚಿನ ಆಕರ್ಷಕವಾದ ಪಟಾಕಿಯ ಒಂದು ಕಾರ್ಯಕ್ರಮವನ್ನು ಇರುತ್ತೆ. ಅದು ಸಹ ಯಶಸ್ವಿಯಾಗಿ ನಡೆಯುತ್ತೆ. ಇವೆಲ್ಲವೂ ಇಲ್ಲಿಯ ಭಕ್ತಾದಿಗಳು ಮತ್ತು ಸಮಿತಿಯ ವತಿಯಿಂದ ಯಶಸ್ವಿಯಾಗಿ ನಡ್ಕೊಂಬರ್ತದೆ. ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತೇನೆ. ಈ ಸಮಯದಲ್ಲಿ ಸನ್ಮಾನ್ಯ ಶ್ರೀ BML ಕೃಷ್ಣಪ್ಪ ಅವ್ರನ್ನ ಜ್ಞಾಪಿಸ್ಕೋಬೇಕಾಗುತ್ತೆ. ಯಾಕಂದರೆ ಅವತ್ತು ಆ ರಸ್ತೆ ಅಗಲೀಕರಣದಲ್ಲಿ ಇದು ಬುಡಕ್ಕೆ ಬಂದಿತ್ತು. ಏನು ದೇವಸ್ಥಾನದ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ ಬುಡಕ್ಕೆ ಬಂದಿತ್ತು. ಆವಾಗ ಸುಮಾರು ಜನ ಇದನ್ನು ಒಡಿಸಲೇಬೇಕು ಅಂದ್ಬಿಟ್ಟು ರಾಜಕೀಯವಾಗಿ ಸುಮಾರು ಜನ ಪ್ರಯತ್ನ ಪಟ್ಟರು. ಆದರೆ ಆ ಭಗವಂತನ ಕೃಪೆಯಿಂದ ಇದನ್ನು ಆ ಸಮಯದಲ್ಲಿ ನಮ್ಮ ಇಲ್ಲೇ ಮಧು ಅಂದ್ಬಿಟ್ಟು ಬೇಗೂರಿನವರು ಅಲ್ಲಿ ಆ ಕಡೆ ರಸ್ತೆಯ ಆ ಕಡೆ ಅವ್ರದ್ದು ಜಾಗ ಇದೆ. ಆವಾಗ ನೋಡಪ್ಪ, ನಿನ್ನ ಜಾಗದಲ್ಲೇ ಒಂದು 10 ಅಡಿ 5 ಅಡಿಯಿಂದ 8 ಅಡಿ ಜಾಗ ಕೊಡು, ರಸ್ತೆ ಆ ಕಡೆಗೇ ಮೂವ್ ಮಾಡೋಣ ಅಂತ ಕೇಳಿದಾಗ ಅವನು ತುಂಬ ಸಂತೋಷದಿಂದ ಅವನು ಒಪ್ಕೊಂಡಾದಾಗ ಇದು ಉಳಿಯಿತು. ಈ ಭಗವಂತನ ಈ ಭಗವಂತ ತುಂಬ ಶಕ್ತಿಶಾಲಿಯಾಗಿರೋದ್ರಿಂದ ಯಾರು ಇದನ್ನೇನು ಮಾಡೋಕ್ಕಾಗಲ್ಲ. ಯಾವುದೇ ಇದಾದ್ರೂ ಸಹ ಇಲ್ಲಿ ಪುರಾತನ ಕಾಲದಿಂದಲೂ ಇಲ್ಲಿ ನೆಲೆಯಿರೋದ್ರಿಂದ ಇದು ಯಶಸ್ವಿಯಾಗಿ ನಡೀತಾ ಐತೆ. ಹನುಮಾನ್ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ನಿಮ್ಮ ಸರ್, ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಮೊದಲನಾಗಿ ಏನು ಹೇಳಬೇಕು ಅಂದರೆ, ಇದು 33ನೇ ವರ್ಷದ ಹನುಮಾನ್ ಜಯಂತಿ ಕಾರ್ಯಕ್ರಮ. 33 ವರ್ಷದಿಂದನೂ ಕೂಡ ಇಲ್ಲಿನ ನಮ್ಮ ರಾಮರಾವ್ ಅಂತ ಇದ್ದರು, ಅವರು ಮತ್ತು ನಮ್ಮ ಹೇಮಂತಣ್ಣರು ಮತ್ತು ಪ್ರದೀಪ್ ಅವರು ಎಲ್ಲ ಮಾಡ್ಕೊಂಬರ್ತಾಯಿದ್ರು. ಈಗ ಒಂದು 3-4 ವರ್ಷದ ಮುಂದೆ ಸ್ವಲ್ಪ ಸಮಸ್ಯೆ ಆಗಿ ಎಲ್ಲ ಸ್ಟಾಪ್ ಆಗಿತ್ತು. ನಾವು ಕೇಳಿದ ಸತಿ ಯಾಕೆ ಸರ್ ಈ ಥರ ಪ್ರಾಬ್ಲಮ್ ಆಗ್ತೈತೆ ಅಂತ ಕೇಳಿದಾಗ, ಇಲ್ಲ ಸರ್ ಥರ ಯುವಕರು ಮುಂದೆ ಬರ್ತಾಯಿಲ್ಲ, ನಮಗೆಲ್ಲ ಸ್ವಲ್ಪ ಕಿರಿತನ ಆಗಿರೋದ್ರಿಂದ ನಾವು ಇಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾರು ದೇಣಿಗೆ ಕೊಡೋದಾಗಲಿ ಇನ್ನೊಂದು ಮತ್ತೊಂದು ಆರ್ಥಿಕವಾಗಿ ಯಾರು ಸಹಾಯ ಮಾಡ್ತಾಯಿಲ್ಲ ಅಂತ ಅಂದಾಗ
ನಮಗೂ ಒಂದು ಆಸೆ ಇತ್ತು. ನಾನು ಈ ವಿರದಲ್ಲಿ 20 ವರ್ಷದಿಂದ ಇಲ್ಲೇ ಇದ್ದೀನಿ. ಅದರಿಂದ ಬೆಳಗ್ಗೆ ಎದ್ದು ಭಗವಂತನಲ್ಲಿ ಕೈ ಮುಕ್ಕೊಂಡು ಹೋದಾಗ ನಮಗಾಗೋಂಥ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಿದ್ದವು. ಅದರಿಂದ ನಾವು ಒಂದು ಮನೋಭಾವನೆ ಇಟ್ಕೊಂಡು ಸ್ವಾಮಿಗೆ ಭಕ್ತಿಯಿಂದ ಒಂದು ಸೇವೆ ಮಾಡಬೇಕು, ಏನೋ ನಮಗೂ ಒಳ್ಳೆಯದಾಗಲಿ, ಜನಗಳಿಗೂ ಒಳ್ಳೆಯದಾಗಲಿ, ನಂಬಿರೋಂಥ ಭಗವಂತನಿಗೆ ನಂಬಿರೋಂಥ ಜನಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಹೋದ ವರ್ಷದಿಂದ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಈ ಸ್ವಾಮಿಯ ಕಾರ್ಯಕ್ರಮ ಮಾಡಬೇಕು ಅಂತ ಮನೋಭಾವನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಭಗವಂತ ನಮಗೂ ಆದಷ್ಟು ಶಕ್ತಿ ಕೊಟ್ಟಿದ್ದಾನೆ. ಅದರಿಂದ ನಾವು ಭಗವಂತ ಸೇವೆ ಮಾಡಬೇಕು ಅಂತ ನಿಂತಿದ್ದೀವಿ. ಒಂದು 10-12 ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದು. ನಾವು ಅಂದ್ಕೊಂಡಿದ್ದು ಕಡಿಮೆ ಆಗ್ಬೋದು, 10 ಸಾವಿರ 14 ಸಾವಿರ ಅಂದರೆ ಸುಮ್ಮನೆ ಬರ್ತಾರಾ ಅಂದ್ಕೊಂಡಿದ್ದು. ಆದರೆ ಅದಕ್ಕೂ ಮೀರಿ ಜನ ಬಂದಿದ್ದಾರೆ. ಇವತ್ತು ಹೋದ ವರ್ಷ 10-12 ಸಾವಿರ ಅಂತ ಇದ್ದೋ, ಈ ಸತಿ ಒಂದು 15 ಸಾವಿರಕ್ಕೆ ಜನಕ್ಕೆ ಟಾರ್ಗೆಟ್ ಮಾಡಿದ್ದೀವಿ. ಅದಕ್ಕೂ ಮೀರಿ ಜಾಸ್ತಿ ಜನ ಇದ್ದಾರೆ. ಬರಲಿ, ಏನು ತೊಂದರೆ ಇಲ್ಲ ಸರ್. ಏನೇ ಜನಸಂಖ್ಯೆ ಎಷ್ಟೇ ಬಂದರೂ ಸಂಜೆ 7:30 ತನಕ ಊಟ ಮಾಡಬೇಕು ಅಂತೇಳಿ ಭಟ್ರುಗಳು ಒಂದು 100 ಜನ ಇದ್ದಾರೆ, ಬಡ್ಸೋಕ್ಕೆ ಒಂದು 100 ಜನ ಇದ್ದಾರೆ. ರೇಷನ್ಗೆ ಏನು ಬೇಕೋ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆ ಸಿದ್ಧವಾಗಿದೆ. ಅವರೆಷ್ಟೇ ಜನ ಬಂದರೂ ಸಂಜೆ ತನಕ ಸಂಪೂರ್ಣವಾಗಿ ಊಟ ಹಾಕಬೇಕು, ಅವರಿಗೆ ಸಮಾಧಾನ ಕಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಏನಿಲ್ಲ ಸರ್, ಭಗವಂತ ಕೃಪೆಗೆ ಎಲ್ಲರೂ ಬನ್ನಿ. ನಾವು ನಂಬಿ ಒಳ್ಳೆಯದಾಗಿದೆ, ನೀವು ನಂಬಿ ಭಗವಂತನ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸರ್. ವಾಲಂಟಿಯರ್ ಅಂದರೆ ಅವರಾಗೆ ವಾಲಂಟಿಯರಾಗಿ ಬಂದು ಸ್ವಲ್ಪ ಜನ ಕೆಲಸ ಮಾಡ್ತಿದ್ದಾರೆ. ಭಗವಂತ ದೇವರು ಅಂದಮೇಲೆ ಎಲ್ಲರೂ ವಾಲಂಟಿಯರ್ ಬಂದೇ ಬರ್ತಾರೆ. ಯಾವುದು ಇಲ್ಲಿ ನಾನು ನೀನು ಅನ್ನೋದೇನಿಲ್ಲ, ಎಲ್ಲರೂ ಸಮಾನ ಮನಸ್ಕರಿಗರು. ಬಂದವರು ನಮ್ಮವರೇ, ಬರ್ದಿದ್ದವರು ನಮ್ಮವರೇ, ಎಲ್ಲರೂ ನಮ್ಮವರೇ ಸರ್. ನನ್ನ ಹೆಸರು ಎಂ ನಾಗೇಶ್ ಎಂಬಿಟ್ಟಿದ್ದೇನೆ. ನಂದು NTH ಡೆವಲಪ್ಮೆಂಟ್ ಆ್ಯಂಡ್ ಪ್ರಮೋಟರ್ಸ್ ಅಂತ ಒಂದು ಆಫೀಸ್ ಇದೆ. ನನ್ನ ಹತ್ರ ಒಂದು 15-20 ಜನ ವರ್ಕ್ ಮಾಡ್ತಾಯಿದ್ದಾರೆ. ನನ್ನದೇ ಆದಂಥ ಒಂದು 4-5 ಲೇಔಟ್ಗಳಿದ್ದಾವೆ. ಅದ್ರಾಗ ಬರೋವಂಥ ದೇಣಿಗೆಯಲ್ಲಿ, ಅದ್ರಾಗ ಬರೋವಂಥ ಸ್ವಲ್ಪ ಹಣಕಾಸಿನಲ್ಲಿ ಈ ಥರ ದೇವ್ರ ಸೇವೆ, ಕ್ರೀಡಾ ಸೇವೆ, ಮನೋಭಾವನೆ ಇಟ್ಕೊಂಡು ಏನೋ ಒಂದು ಜನಗಳಿಗೆ ಒಂದು ಒಳ್ಳೆಯದಾಗೋ ರೀತಿ ವಿದ್ಯಾರ್ಥಿಗಳಿಗೆ ಬುಕ್ಸು, ಬ್ಯಾಗ್ಸು, ನನ್ನ ಕೈಲಾಗೋಂಥ ಸಣ್ಣ ಪುಟ್ಟ ಆಪ್ರೇಷನ್, ಇನ್ನೊಂದು ಮತ್ತೊಂದು ಏನೋ ಕೈಲಿ ಸೇವೆ ಆಗುತ್ತೋ ಆ ಸೇವೆನ ಮಾಡ್ತಾಯಿದ್ದೀವಿ ಸರ್.